19ನೇ ಗೇಟ್ ಅಡ್ರೆಸ್ ಇಲ್ಲದಂತೆ ನಾಪತ್ತೆ ಆಗಿದೆ. ಉಳಿದ ಗೇಟ್ಗಳಲ್ಲಿ ಕೂಡ ಬೆರುಕು ಕಾಣಿಸ್ತಾ ಇದೆ. ಇದು ಆತಂಕದ ವಿಚಾರ. ಈಗ ಡ್ಯಾಂ ಬಳಿ ಮಾಜಿ ಸಚಿವ ಹಾಲಪ್ಪ ಆಚಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉಳಿದ ಗೇಟ್ಗಳಲ್ಲೂ ಕೂಡ ಒಂದಷ್ಟು ಕ್ರ್ಯಾಕ್ಗಳಿದೆ, ಡ್ಯಾಮೇಜ್ ಇದೆ. ಘಟನೆ ನಡೆದರೂ ಕೂಡ ಜವಾಬ್ದಾರಿ ಇರುವಂತಹ ಸರ್ಕಾರ ಎಲ್ಲಿದೆ? ಇದು ಹಾಲಪ್ಪ ಆಚಾರ್ ಅವರ ಹೇಳಿಕೆ. 4 ಜಿಲ್ಲೆಯ ರೈತರು ಡ್ಯಾಂ ನೀರನ್ನೇ ನೆಚ್ಚಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಗೇಟು ಎಲ್ಲಿಯೂ ಇಲ್ಲ, ಅಡ್ರೆಸ್ಸನೇ ಇಲ್ಲ. 19ನೇ ಗೇಟು ಅಡ್ರೆಸ್ಸನೇ ಇಲ್ಲ. ಇನ್ನು ಉಳಿದಂಥ ಗೇಟು ನೋಡಿದಾಗ ಕೂಡ ಕ್ರ್ಯಾಕ್ಗಳು ಇವನ್ನೆಲ್ಲವೂ ನೋಡಿದಾಗ ಜವಾಬ್ದಾರಿ ಇರ್ತಕ್ಕಂಥ ಆಡಳಿತ ಎಲ್ಲಿ ಹೋಗಿತ್ತು ಅನ್ನೋದು ಪ್ರಶ್ನೆ ಬರ್ತೀವಿ. ಸುಮಾರು ಈ ಕರ್ನಾಟಕದ 10 ಲಕ್ಷ ಎಕರೆ ಭೂಮಿ ರೈತರು ಇದನ್ನು ನಂಬಿಕೆ ಹೊಂಟಾರ. ಆಂಧ್ರದ 6 ಲಕ್ಷ ಎಕರೆ ರೈತರು ಇದನ್ನು ನಂಬಿಕೆ ಹೊಂಟಾರ. ಆದರೆ ಇವತ್ತು ಇದನ್ನು ನೋಡಿದ್ರೆ ಅವ್ರಿಗೆ ಎಂಥ ಆಘಾತ ಆಗ್ಬೋದು ಅನ್ನೋದನ್ನು ಊಹಿಸೋಕ್ಕಾಗೋದಿಲ್ಲ. ಇದು ಯಾರು ನೀರಿನ ಬೆಲೆ ಗುರ್ತಾಯ್ತೋ, ಯಾರು ರೈತರ ಕಷ್ಟ ನೋವು ಗುರ್ತದೋ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಏನು ನೋಡಿದಂಥವ್ರಿಗೆ ಅರ್ಥ ಆಗಲಿಕ್ಕಿಲ್ಲ ಅಂಥೇಳಿ ಭಾಳ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ದುರಂತ ಇದು. ಮುಗಿಸ್ಬಿಡ್ತೀನಿ. ಇದೊಂದು ಈ ರಾಜ್ಯದ ಈ ತುಂಗಭದ್ರಾ ಡ್ಯಾಮಿನ ಭಾಗದಲ್ಲಿರ್ತಕ್ಕಂಥ ರೈತರ ತಲೆ ಮೇಲೆ ಬಂಡೆ ಇವತ್ತು ಸರ್ಕಾರ ಹಾಕ್ಯದಂತ ಹೇಳಬೇಕಾಗತ್ತೆ. ತುಂಗಭದ್ರಾ ಡ್ಯಾಂ ಗೇಟ್ ಮುರಿದು ಭಾರಿ ಅವಘಡ. ಡ್ಯಾಂ ಸಿಬ್ಬಂದಿ ನಿರ್ಲಕ್ಷ್ಯದಿಂದಲೇ ನಡೆಯುತ್ತಾ ಮಹಾಪ್ರಮಾದ. ಡ್ಯಾಂ ಗೇಟ್ಗಳನ್ನ ನಿರ್ವಹಣೆ ಮಾಡದೆ ಘಟನೆ ನಡೆಯುತ್ತಾ ಅಂತ ಸಹಜವಾಗಿ ಈಗ ಜನರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮಳೆಗಾಲದಲ್ಲಿ ಡ್ಯಾಂ ತುಂಬುತ್ತೆ ಅಂತ ಗೊತ್ತಿವರಿಗೆ. ಬೇಸಿಗೆಯಲ್ಲಿ ಏನ್ ಮಾಡ್ತಾ ಇದ್ರು? ಇಂಥ ಒಂದು ಡ್ಯಾಮೇಜ್ ಇರುವಂತಹ ಗೇಟ್ ಇದೆ ಅಂತಂದಾಗ ಅದನ್ನ ಬದಲಾವಣೆ ಮಾಡೋಕೆ ಅವಕಾಶ ಇತ್ತು. ಆಲ್ಮೋಸ್ಟ್ ಡೆಡ್ ಸ್ಟೋರೇಜ್ ತಲುಪಿತ್ತು ಈ ಡ್ಯಾಮ್. ಆದರೂ ಕೂಡ ಇಲ್ಲಿನ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಅಧಿಕಾರಿಗಳ ವಿರುದ್ಧವೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಂಜಯ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಇದ್ರು. ಸಂಜಯ್, ಆಗ್ಲೇ ನಾವು ಇಂಜಿನಿಯರ್ ಮಾತನಾಡೋದು ಕೂಡ ಗಮನಿಸ್ತಾ ಇದ್ವಿ. ಬೇಸಿಗೆ ಸಂದರ್ಭದಲ್ಲಿ ಆಲ್ಮೋಸ್ಟ್ ಇದು ಡೆಡ್ ಸ್ಟೋರೇಜ್ ತಲುಪಿರುತ್ತೆ, ಕಂಪ್ಲೀಟ್ ಆಗಿ ಡ್ಯಾಮ್ ಬರದಾಗಿರುತ್ತೆ. ಆಗ ಏನೇ ಬದಲಾವಣೆಗಳನ್ನ ಮಾಡೋದಿದ್ರು ಕೂಡ, ಚೇಂಜ್ ಮಾಡೋದಿದ್ರು ಕೂಡ ಅವಕಾಶ ಇತ್ತು. ಆದ್ರೆ ನಿಜಕ್ಕೂ ಅಲರ್ಟ್ ಆಗಿದ್ರ ಈ ವಿಚಾರವಾಗಿ ಅಲ್ಲಿ ಅಧಿಕಾರಿಗಳು, ಅಥವಾ ಈಗ ತೀರಾ ಕಷ್ಟ ಬರುವಂತ ಸಂದರ್ಭದಲ್ಲಿ ಇಂಥ ಒಂದು ಸವಾಲು ಎದುರಾಗಿದೆ, ಯಾಕೆ ಅಲರ್ಟ್ ಆಗಿಲ್ಲ ಅಂತ? ಅವಿನಾಶ್, ಈ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋಗಿರೋದು ಒಂದು ಕಡೆ ರಾಜಕೀಯ ನಾಯಕರ ನಡುವೆ ಆರೋಪ ಪ್ರತ್ಯಾರೋಪಗಳು ಕೂಡ ಕಾರಣವಾಗ್ತದೆ. ಯಾಕಂತಂದ್ರೆ ಇಲ್ಲಿ ಡ್ಯಾಮ್ಗೆ ಭೇಟಿ ನೀಡಿದ ಅನೇಕ ರಾಜಕೀಯ ನಾಯಕರು ಸರ್ಕಾರದ ವಿರುದ್ಧ ಹರಿಯಾಯುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಸರ್ಕಾರದ ನಿರ್ಲಕ್ಷ್ಯದಿಂದಲೇ ಇಂಥದ್ದೊಂದು ಘಟನೆ ನಡೆದಿದೆ ಅನ್ನೋ ಒಂದು ಮಾತನ್ನ ಆರೋಪಿಸುತ್ತಾರಂತಂದು. ಪ್ರಮುಖವಾಗಿ ಏನಂತಂದ್ರೆ ಹಾಲಪ್ಪ ಆಚಾರ್ಯರು ಕೂಡ ಭೇಟಿ ನೀಡಿದ್ರು. ಅವರು ಭೇಟಿ ನೀಡಿದ ಸಂದರ್ಭದಲ್ಲಿ ಇಲ್ಲಿ ಡ್ಯಾಮ್ನ ಸರಿಯಾಗಿ ನಿರ್ವಹಣೆ ಕೂಡ ಮಾಡಿಲ್ಲ. ಈಗಾಗಲೇ 19ನೇ ಗೇಟ್ ಅಡ್ರೆಸ್ ಇಲ್ಲದಂತೆ ಹೋಗಿದೆ, ಉಳಿದ ಕಡೆ ಕೂಡ ಬಿರುಕು ಬಿಟ್ಟಿದೆ ಅನ್ನೋ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ಕಳೆದ ಬೇಸಿಗೆಯಲ್ಲಿ ಸಾಕಷ್ಟು ಏನಂತಂದ್ರೆ ಡ್ಯಾಮ್ ಡೆಡ್ ಸ್ಟೋರೇಜ್ ಹಂತವನ್ನು ತಲುಪಿತ್ತು. ಈ ಒಂದು ಸಮಯದಲ್ಲಿ ಡ್ಯಾಮಿನ ಸಂಪೂರ್ಣವಾಗಿ ಎಲ್ಲ ಗೇಟ್ಗಳನ್ನು ಕೂಡ ದುರಸ್ತಿ ಕಾರ್ಯವನ್ನು ಸರಿಯಾಗಿ ಮಾಡಬೇಕಾಗಿತ್ತು ಅಂತ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಅಧಿಕಾರಿಗಳು ನಾವೆಲ್ಲವನ್ನೂ ಕೂಡ ತಪಾಸಣೆ ಮಾಡಿದ್ದೇವೆ, ಪರಿಶೀಲನೆ ಮಾಡಿದ್ದೇವೆ, ಎಲ್ಲವೂ ಗೇಟ್ಗಳು ಕೂಡ ಸುಸ್ಥಿತಿಯಲ್ಲಿದ್ದವು. ಈ ಬಗ್ಗೆ ಕಾಲಕ್ಕೆ ನಾವೆಲ್ಲವೂ ಕೂಡ ವರದಿಯನ್ನು ಕೂಡ ನೀಡ್ತಿದ್ದೇವೆ ಅನ್ನೋ ಮಾಹಿತಿಯನ್ನು ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಆದರೆ ಎಲ್ಲವೂ ಕೂಡ ಸರಿ ಇದ್ರೆ ಈ 19ನೇ ಗೇಟ್ ಒಂದು ಮಾತ್ರ ಈ ಥರ ಕೊಚ್ಕೊಂಡು ಯಾಕೆ ಹೋಯ್ತು ಅನ್ನೋ ಒಂದು ಪ್ರಶ್ನೆ ಇದೀಗ ರೈತರನ್ನ ಕಾಡ್ತಾ ಇರೋದು. ಯಾಕಂದ್ರೆ ಈ ಡ್ಯಾಮಿನ ನೀರಿನ ಮೇಲೆ 4 ಜಿಲ್ಲೆ ರೈತರ ಬದುಕು ಇರುವುದರಿಂದಾಗಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿಯೇ ಈ ಒಂದು ಘಟನೆ ನಡೀತಾ ಅನ್ನುವಂಥದ್ದು ಮಾತನ್ನ ಜನರು ಹೇಳ್ತಾ ಇರುವಂಥದ್ದು. ಇನ್ನು ಈ ಡ್ಯಾಮಿನ ಕೂಡ ನಿರ್ವಹಣೆಯಲ್ಲಿ ವಿಷಯದಲ್ಲಿ ಕೂಡ 2 ರಾಜ್ಯಗಳ ನಡುವೆ ಸರಿಯಾಗಿ ಹೊಂದಾಣಿಕೆ ಇಲ್ಲದೆ ಇರೋದು ಕೂಡ ಕಂಡು ಬರ್ತದೆ. ಒಂದು ಕಡೆ ಅಂತಂದ್ರೆ ಈ ಗೇಟ್ಗಳನ್ನ ರಿಪೇರಿ ಮಾಡುವಂಥದ್ದು, ದುರಸ್ತಿ ಮಾಡುವಂಥದ್ದು ಮತ್ತು ಅವುಗಳ ಬದಲಾವಣೆ ಮಾಡುವಂಥದ್ದು ಎಲ್ಲ ಕಾರ್ಯ ಕೂಡ ಹೈದರಾಬಾದ್ ಮೂಲದ ಅಂದ್ರೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಸರ್ಕಾರ ನೋಡ್ಕೊಂಡಿದ್ರೆ ಮುಂದಿನ ಕಾಲುವೆಗಳ ನಿರ್ವಹಣೆ ಮತ್ತು ರಿಪೇರಿ ಕೆಲಸ ಮಾತ್ರ ರಾಜ್ಯ ಸರ್ಕಾರಕ್ಕೆ ಇರುವಂಥದ್ದು. ಅಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಡ್ಯಾಮ್ ಇದ್ರೂ ಕೂಡ ಅದರ ನಿರ್ವಹಣೆಯನ್ನ ಮಾಡೋದು, ಅದು ನೀರನ್ನ ಬಿಡೋದು ಎಲ್ಲವೂ ಕೂಡ ನಿರ್ವಹಣೆ ಮಾಡೋದು ಹೈದರಾಬಾದ್ನಲ್ಲಿ ಕೂತಂತ ಅಧಿಕಾರಿಗಳು. ಅವರು ಇಲ್ಲಿ ಸರಿಯಾಗಿ ಡ್ಯಾಮ್ಗೆ ಪ್ರತಿನಿತ್ಯ ಬರೋದಿಲ್ಲ, ಇಲ್ಲಿ ಏನಾಗ್ತದೆ ಅನ್ನೋದ್ರ ಬಗ್ಗೆ ನೋಡೋದಿಲ್ಲ. ಇದೇ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಘಟನೆ ನಡೀತು ಅನ್ನೋ ಮಾತನ್ನ ರೈತರು ಹೇಳ್ತಾ ಇರುವಂತದ್ದು. ಅವಿನಾಶ್, ಧನ್ಯವಾದ ಸಂಜಯ್.